ಮೈಕ್ರೋ ಫೈನಾನ್ಸ್ ಕಿರುಕುಳ ವಸೂಲಿಗಾರರನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು. ಚಿಕ್ಕೋಡಿ ಪಟ್ಟಣದ ಅನ್ನಪೂರ್ಣೇಶ್ವರಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಕಿರುಕುಳ ಆರೋಪ. ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೇಕಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಡಿ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ಸಾಲಗಾರರ ಮನೆಯ ಮುಂದೆ ಹಣ ವಸೂಲಿಗಾಗಿ ನಿಂತಿದ್ದ ಇಬ್ಬರು ಸಿಬ್ಬಂದಿಗಳು. ರಾಯಬಾಗ ತಾಲೂಕಿನ ಮೇಕಡಿ ಗ್ರಾಮದ ಯಲ್ಲವ್ವ ಅಶೋಕ್ ನಾಯಕ್ ಎಂಬ ಮಹಿಳೆಯು ಚಿಕ್ಕೋಡಿಯ ಅನ್ನಪೂರ್ಣೇಶ್ವರಿ ಖಾಸಗಿ ಮೈಕ್ರೋ ಫೈನಾನ್ಸ್ನಲ್ಲಿ 50,000 ರೂಪಾಯಿ ಸಾಲವನ್ನ ಪಡೆದಿದ್ದು, 2 ಕಂತು ತುಂಬಿದ ಮಹಿಳೆ 3ನೇ ಕಂತು ತುಂಬುವುದಕ್ಕೆ ಸ್ವಲ್ಪ ತಡವಾಗಿದೆ. ಆದರೆ ಫೈನಾನ್ಸ್ ಸಿಬ್ಬಂದಿಯು ಹಣ ತುಂಬಿಕೊಂಡೇ ನಾನು ಇಲ್ಲಿಂದ ಹೋಗುವುದು ಅಂತ ಪಟ್ಟು ಹಿಡಿದಿದ್ದ. ಅಷ್ಟರಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರು ಫೈನಾನ್ಸ್ ಸಿಬ್ಬಂದಿಯನ್ನ ಹಿಡಿದು ನಡು ರಸ್ತೆಯಲ್ಲಿ ಕಿರುಕುಳ ನೀಡುವ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ಮಾಡಿದರು. ವರದಿ ಶಿವಾಜಿ ಮೇತ್ರಿ, ರಾಯಭಾಗ. ಅಶೋಕನ ಏನ್ ಮ್ಯಾಟ್ರಿ ಏನು ಸಾಹೇಬ್ರಿಗೆ ಏನಾಗಿತ್ತು ಹೇಳ್ರಿ. ಮೈಕ್ರೋ ಫೈನಾನ್ಸ್ ಇವತ್ತು ಕಟ್ಟಕ್ಕೆ ಲೇಟ್ ಆಕೈತಿ ಹೇಳಿ ಅವ್ರು ಒಟ್ಟು ಮನೆಯಾಗ ಹೋಗೋವ್ರ ನಿಮ್ಮ ಮನೆಗ ಟೈಮ್ ಕೊಡಂಗ ಅಶೋಕ್ ನಾಯ್ಕ್ ಎಲ್ಲಾರು ಹೆಂಗಸರಿ ಹೆಸರು ಕೊಡ್ರಿ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ರಿ. ಅನ್ನಪೂರ್ಣೇಶ್ವರಿ ಬ್ಯಾಂಕ್ ತಕೊಂಡಿರೋ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ಯಜಮಾನ್ರ ಮನೆ ಮಿಸ್ಟರ್ ಅಶೋಕ್. ನನ್ನ ಮೊಬೈಲ್ 9916359699. ಮತ್ತು ಆಯ್ತು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಯಾವ ಯಾವ್ದನ ಎಲ್ರಿ ಯಾವಾಗ ಏನಾಗಿತ್ತೆ? ಬಂದಿನೋ ಆಮೇಲೆ ನನ್ನ ರಿಟರ್ನ್ ಹೊಂಟಿನೋ. ಅವ್ರ ಅಶೋಕ್ ಅವ್ರು ಕಾಲ್ ಮಾಡಿ ಕರೆದ್ರ ಬೆಳಿಗ್ಗೆ. ಕರೆದ ಮ್ಯಾಗ ಯಾರು ಅವ್ರ ಮನೆ ಹೋಗಿದ್ರಿ? ಮನೆ ಹೋಗಿದ್ರೆ ಕಾಲ್ ಮಾಡಿ ಸರ್ ಅವ್ರ ಮನೆ ಸೈಕಲ್ ಮುಕ್ಳು ಮಾಡಿದಾರು. ಯಾವ ಲೋನ್ ಇತ್ತು? ಏನೋ ಬೈಕ್ ಮಾಡಿದಾರು, ಏನೋ ಬರೆದಾರ ಅವ್ರ ಗ್ರೂಪ್ ಲೋನ್ ಸಂಘ ಗೀಟ್ ಕಾಯ್ದಾರ ಅವ್ರನ್ನ. ಅಶೋಕ್ ಅವ್ರ ಮನೆ ಅವ್ರು ಸೈಕಲ್ ಮೋಟ್ರ್ ಮಾಡ್ರು, ಏನೋ ಮಾಡು ಮನೆ ಅಂತ ಬಾಂಡ ಒತ್ತ ಹೋದ ಇವ್ರು. ನೀವು ಎಷ್ಟು ಜನ ಇದ್ರಿ? ಒಬ್ಬ ಬಂದಿದೆ. 9 ಜನ ಅದನ್ನ ಮಾಡ್ರಿ ಸರ್. ಸೈಕಲ್ ಮೋಟ್ರ್ ಹೋದಾರ ಇವ್ರು. ಲೋನ್ ಎಷ್ಟು ಕೊಟ್ರಿ? ಅದಕ್ಕೆ ರೊಕ್ಕ ತುಂಬ್ರಿ ಹಿಂದೆ. ಈಗ ಎಷ್ಟು ಲೋನ್ ಕಟ್ಟ್ಯಾರಿ? ಇದು 3ನೇ ಕಂತು. ಈಗ 3ನೇ ಕಂತು. ಯಾವಾಗ ಮುಗಿದ್ರಿ? ಅವ್ರಿಗೆ ಇದು ಕೊಟ್ರಿ? ಚಾಟ್ ಕೊಟ್ರಿ? ಅದು ಚಾಟ್ ಯಾಕೆ ಕೊಟ್ಟಿಲ್ಲ? ಕೊಟ್ಟಿದ್ದೇವೆ ಅದು ನೀವು ಇಷ್ಟು ಲೋನ್ ಕಟ್ರಿ, ಇಷ್ಟು ಇದು ನಾವು ಕೊಟ್ಟಂದ್ರೆ ಮೆಸೇಜ್ ಪ್ರಾಬ್ಲಮ್ ಅಲ್ಲ. ಈಗ ಲೋನ್ 50,000 ಕೊಟ್ಟರಿ. ಇದ 2ನೇ ಕಂತ 3ನೇ ಕಂತ. ಈಗ ಡೇಟ್ ಮುಗಿದೈತೆ? ಡೇಟ್ ಮುಗಿದ ಮುಂಚೆ ಬಂದ್ರಿ? ಡೇಟ್ ಇವತ್ತೈತಿ. ಫೋನ್ ಮಾಡಿದ್ರೆ ಫೋನ್ ಮಾಡಿ ಬಂದರೆ ಬಾತ್ ಹೇಳಿದ್ರ ನಾವು ಅವ್ರಿಗೆ ನೀವು ಇದು ಕೊಟ್ಟಿದ್ರಲ್ಲ, ಅವ್ರ ಹೆಸರು ಕೊಟ್ಟಿಲ್ಲ, ಚಾಟ್ ಕೊಟ್ರಿ, ಮೆಂಬರ್ಗಳು ಚಾಟ್ ಕೊಟ್ರಿ. ಏನ್ ಹೇಳ್ಯಾರ್ರಿ ಸರ? ಸರ ಏನ್ ಹೇಳಿರಿ ಇವ್ರು?
ಸರ್ ನಮಗೇನಾದ್ರಿ ನಾವು ಏಕಾಚತ್ತ ರಾಯಬಾಗ್ ಹೋಗಿದ್ರಿ ಏಕಾಚತ್ತ ಬಂದಿರಿ ಬರೋದಕ್ಕಂದ್ರ ಇಂಥ ಲೋನ್ ತುಂಬಿಸ್ಕೊಳಕಂತ ಅವ್ರು ಬಂದಾರಂತ ಹೇಳ್ರಿ ನಾವು ನೋಡಪ್ಪ ಒಂದ್ 4 ದಿನ ಟೈಮ್ ತಗೋರಿ ಅವ್ರು ABC ಕಳ್ಸಂತ ಹೇಳಿದ್ರು ಸರ್ ಲೋನ್ ತುಂಬ್ಕೋತಕ್ಕ ನಾವ್ ಯಾವ್ದು ಹೋಗಂಗಿಲ್ಲ ಹಿಂಗೇನು ನಾವು ಅಲ್ಲೇ ಬಂದಿವಿ ಪ್ರತಿನಿಧಿ ಅಲ್ಲಿ ಬಂದಿವಿ ಬರೋದಕ್ಕಂದ್ರ ನಿಮ್ ಮ್ಯಾನೇಜರ್ನ ಕರ್ಸಪ್ಪ ನಾವು ರೈತರನ್ನ ಕರ್ಸ್ತೇವೆ ಚರ್ಚೆ ಮಾಡೋ ತಹಸೀಲ್ದಾರ್ ಸಾಹೇಬ್ರಿಗೂ ಫೋನ್ ಹಚ್ಚೋನು CPI ಸಾಹೇಬ್ರಿಗೂ ಫೋನ್ ಹಚ್ಚೋನು ಮುಂದೆ ಬತ್ತು ಯಾರಿಗಾರಿ ಫೋನ್ ಹಚ್ಚೋದಾರ ಹಚ್ಚೋನು ನಿಮ್ಮ ಮಂದಿನ ಕರ್ಸೋನು ನಮ್ಮ ಮಂದಿನ ಕರ್ಸೋನು ಚರ್ಚೆ ಮಾಡೋ ಮತ್ತೊಂದು ಸರ ಒಂದು ಮಟೇಗಾರ ಅಂತೇಳಿ ಒಂದು ಲೋನ್ ಐತಿ ಅದಕ್ಕೆ 1 ಲಕ್ಷ ರೂಪಾಯಿ ಲೋನ್ 25,000 ರೂಪಾಯಿ ಲೋನ್ ಕೊಟ್ಟು 1 ಲಕ್ಷ ರೂಪಾಯಿ ತುಂಬ್ಕೊಂಡಾರ್ರಿ ಮತ್ತೆ 80,000 ರೂಪಾಯಿ ಬಡ್ಡಿ ಹಾಕಿದಾರೆ ಇವ್ರನ್ನ ಬಿಡಾಕ್ ನಮ್ಗೆ ಅನುಕೂಲ ಯಾವ ಸಂಘ ಯಾವ ಸಂಘ ಬಂದ್ರೆ ನಮ್ಮ ಊರಾಗ ಬಿಡಂಗಿಲ್ರಿ ಈ ಲೋನ್ ಹಾಕಿ ನೀವು ತುಂಬಲಿಕ್ಕೆ ಅಂತ ಯಾಕೆ ತುಂಬಲಿಲ್ಲ ಯಾವ್ದಕ್ಕಂತ ಇದ್ರಿ ಪರಿಸ್ಥಿತಿ ಮೇಳ್ಬೇಕು ಲೋನ್ ಇವ್ರು ಕೊಡೋದಕ್ಕೆ ಸತ್ಯ ಐತಿ ಲೋನ್ ನಾವು ತುಂಬಬೇಕಾದ್ರು ಸತ್ಯ ಐತಿ ನಾವು ರೈತರಿಗೆ ನೀವು ಲೋನ್ ತುಂಬ್ರಿ ಅಂತ ಹೇಳ್ಬೇಕ್ರಿ ಅದ್ರ ಟೈಮ್ ಅನ್ನೋದು ಬೇಕು ತುಂಬ್ರಿ ಅಂತಾರ ನಿಮ್ ಜೋ ಆದ್ರ ಸರಿ ನಮ್ಗೆ ಲೋನ್ ತುಂಬ್ಬೇಕಂತ ಆತ್ಮಹತ್ಯೆ ಆಗಿದಾವ ಇಲ್ಲಿ ಈಗ ನೋಡ್ರಿ ನಾವು ಪೊಲೀಸ್ ಇಲಾಖೆಯವರು ನಿಮ್ಮ ಪರವಾಗಿದ್ದೀವಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ತರದ ಯಾವೇ ಕಿರುಕುಳ ಬಂದ್ರು 112ಗೆ ಫೋನ್ ಮಾಡಬಹುದು ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಬಹುದು ಅದರಿಂದ ಯಾರು ಬಂದು ಕಿರುಕುಳ ಕೊಡಬಾರದು ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ ಕರೆದಿದ್ದೀವಿ ನಾವು ಸರ್ಕಾರ ಮಟ್ಟದಲ್ಲೂ ಅದೆಲ್ಲ ಮೀಟಿಂಗ್ ಆಗಿದೆ ಜಿಲ್ಲಾಡಳಿತ ಅಲ್ಲ ಒಂದು ನಿಮಿಷ ಜಿಲ್ಲಾಡಳಿತನೂ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ ಮತ್ತೆ ನಾವು ಪೊಲೀಸ್ ಸ್ಟೇಷನ್ ವತಿಯಿಂದಲೂ ಎಲ್ಲಾ ಮೈಕ್ರೋ ಫೈನಾನ್ಸ್ ನವ್ರನ್ನ ಸಂಘ ಸಂಸ್ಥೆಯನ್ನ ಕರ್ಸಿದೀವಿ ಕರ್ಸಿಬಿಟ್ಟು ಇವ್ರಿಗೆಲ್ಲ ತಾಕೀತು ಮಾಡಿದೀವಿ ಅನ್ನೆಸೆಸರಿ ರೈತರಿಗೆ ಹೋಗಿ ತೊಂದರೆ ಕೊಡಬಾರ್ದು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರಿಗೆ ಹಿಂಸೆ ಮಾಡಬಾರ್ದು ಆ ಥರದ್ದು ನಾವು ಯಾವುದೇ ಮಾಡಿದ್ರು ನಾವು ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ ಅಂತ ನಾವು ಮೀಟಿಂಗ್ ಮಾಡಿ ಈ ಹಿಂದೆ ಇವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಆದ್ರೂ ಇವತ್ತು ಈ ಘಟನೆ ನಿಮ್ಮೂರಲ್ಲಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಏನು ಈ ಹೆಣ್ಮಗಳ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ಈಗ ನೋಡ್ರಿ ನೀವು ಕಾನೂನು ಪ್ರಕಾರ ಕ್ರಮ ಈಗ ಆಯ್ತು ಈಗ ಇವರೇ ಹೇಳ್ರಿ ಏನಾತ್ರಿ ನಾವು ಗಾಡಿ ಎಲ್ಲ ಮಾರಿದೇವ್ರಿ ಬಂಗಾರ ಮಾರಿದೇವ್ರಿ ಎಲ್ಲ ಮಾರಿ ತುಂಬಿರ್ ಬಿ ಇನ್ನ ಒಟ್ಟ ಹೋಗುದಿಲ್ರಿ ಅವ್ರ ಇಲ್ಲಂದ್ರ ಬಿ ಹೋಗುದಿಲ್ರಿ ರೊಕ್ಕ ಈಗ ಯಾವ ಸಂಘದ್ರಿ ಇದು ಅನ್ನಪೂರ್ಣಿ ಸರ್ ಎಲ್ಲಿ ಚಿಕ್ಕೋಡಿ ಏನ್ರಿ ಚಿಕ್ಕೋಡಿ ಎಷ್ಟು ಜನ ಬಂದಿದ್ರು ಅವ್ರಿ ನಾವು ಮೊದಲ ಒಬ್ಬ ಬಂದಿದ್ರೆ ಹಿಂದಿನ 3 ಮಂದಿ ಬಂದಿದ್ರು ಈಗ ಯಾರಿಗೆ ಕಾಲ್ ಅದು ಮಾಡಿದ್ರನ್ರಿ ಅವ್ರು ನಿಮಗೆ ನಮ್ಗೇನ್ ಮಾಡಿಲ್ರಿ ಇವತ್ತು ರೀ ನಮ್ಮವ್ರಿಗೆ ಮಾಡಿದ್ರಿ ನನಗೆ ಮಾಡಿದ್ರಿ ಸರ್ ನಾ ಒಂದು ಸ್ವಲ್ಪ ಬೇರೆ ಕಡೆ ಅದೇನೋ ತೊಗೊಂಬರ್ತೇನೆ ಅಂತ ಹೇಳಿನ್ರಿ ರೊಕ್ಕಿಲ್ಲ ಅಂದ್ರೆ ಒಟ್ಟು ನೀವು ತುಂಬ್ರ ಹಾಕ್ತಿರಿ ನಂಗೆ ಏನ್ರ ಮಾಡಿ ತುಂಬ್ರ ಒಂದು ಸ್ವಲ್ಪ 4 ಗಂಟೆ ತನಕ ತಡಿರಿ ಸರ್ ಅಂತ ಇಟ್ರಿ ಅದ್ಯಾಗ ಬಂದು ನಡ್ಕೊಂಡ್ರಿ ಅವ್ರ ಮನ್ಯಾಗ ಬಂದು ಕೂತಾರ್ರಿ ಒಟ್ಟ ಕೇಳವಾರ ಹರ್ಯಾಂದ ನಿಮಗೆ ಮಾತಾಡೋದು ಮುಗಿತಾನ ನಿಮ್ಗೆ ಇದನ್ನ ಮಾಡ್ತೇವೆ ಮನಿ ಬಾಗಲ ಹಾಕ್ತೇವ್ರಿ ಈಗೆಲ್ಲ ಮಾಡಿ ನಮ್ ತಿರ್ಗಡ ಕೊಡೋದ ಅಡ್ಕೊಂಡ್ರೆ ಬಿ ಹರ್ಯಾಂದ ಹಾಕಿನ ಬಿಟ್ಟಿಲ್ರಿ ಅವ್ರ ಅಭ್ಯನ ಐತಿ ಹಿಡಿಯದಾರು ಪಟ್ಪಾಡಿ ತೊಗೊಂಬಂದು 3 ಮಂದಿ ಬಂದಿರ್ರಿ ಈಗ ಅದಕ್ಕೆ ನಾವು ಎಲ್ಲ ಮಂದಿನ ಕರ್ಸಿದೇವ್ರಿ ನಮ್ಮ ಊರನ್ ಮಂದಿನ ಪಾನ್ಸರ್ನ ಅದು ಕರ್ಸಿಕಿಸಿದ್ರಿ ನಮ್ಮ ಉಳಿಸ್ರಿ ಅಂದೇವ್ರಿ ಅವ್ನ ಅಕ್ಕಿ ಗಂಡ ಅಡ್ಕೊಂಡ್ರೆ ಬಿ ಬಿಡವಾರ್ರಿ ಹರ್ಯಾಂದ ಅಡ್ಕೊಂಡ್ರಿ ಅವ ಹರ್ಯಾಂದ ಉಂಡಿಲ್ರಿ ಅಂದ ಅಳ್ಕೊತ ಕೂತಾಳ್ರಿ ನಮ್ ತೆಕ್ ಬಂದು ಅಡ್ಕೊಂಡ್ರಿ ಅಲ್ಲೂ ಬಂದ್ರಿ ಸಂಗಿನ ಅವ್ರು ಚಾಲ್ಯಾಗ್ರಿ ಹಿಂಗಾಗಿ ನಮ್ಗೆ ಭಾಳ ಉಪದ್ರ ಆಗೈತ್ರಿ ನಾವು ಸಂಘ ತುಂಬಂಗಿಲ್ರಿ ದಯವಿಟ್ಟು ನಮ್ಗೆ ಊಟ ನೀಗಂಗಿಲ್ಲ ನಾವು ಸಂಘ ತುಂಬಂಗಿಲ್ರಿ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಶಿವಾಕ ಹೆಸರೇನ್ರಿ ಬಾನ್ಸಿರಿ ಎಲ್ಲ ಹೋಗಿದಾವ್ ಗುಳದಾಳ ಹೋಗಿದಾವ್ರಿ ಏನಾತ್ರಿ ಮನ್ಯಾಗ ಮಕ್ಕಳು ಊರ್ ಬಿಟ್ಟು ಹೋಗಿದಾರ್ರಿ ಊರ್ ಬಿಟ್ಟು ಹೋಗಿದಾರ್ರಿ ದುಡ್ಕೊಂಡ್ ತಿನ್ನಾಕ ಒಟ್ಟ ಸಾಲ ಅಂತ ಹೆಚ್ಚಾಗಿ ಸಂಘ ಸಂಬಂಧ ಎಲ್ಲಿ ಹೋಗ್ಯಾರಿ ಅವ್ರಿಗ್ರಿ ಇಳ್ಕೊಂಡ್ ಹೋಗಿದಾನ್ರಿ ಬಿರ್ನಾಕ್ ಒಬ್ರು ಹೋಗಿದಾರ್ರಿ ಯಾತ್ರ ಸಲುವಾಗಿ ಸಂಘ ಸಲುವಾಗಿ ಎಷ್ಟು ತಿಂಗಳಾತ್ರಿ ಈಗ ಹೋಗಿ 2-3 ವರ್ಷ ಆತ್ರಿ ಅಲ್ಲಿ ಹೊಡೆದಾರ್ರಿ ಮತ್ತ ಅಲ್ಲೇ ಹೋಗ್ತಾರ ಗಂಡವಾರ ಸಂಘ ಇದಾವ್ರ ಕಾಡಾತಾರ್ರಿ ಅನೇಕ ನಮ್ನಿ ಸಂಘ
ಆದ್ರೆ ಅನೇಕ ನಿಮಿಷ ಸಂಘ ಇದ್ರು ಬಿ ಕೆಲವೊಂದು ಸಂಘ ಹೆಂಗದವ್ರಿ ಈಗ ನಾಳೆ ತಂಪ್ತಿ ಅಂದ್ರೆ ಹೋಗ್ತಾರೆ ಕೆಲವೊಂದು ಸಂಘದವ್ರ ಕೂತ್ ಬಿಟ್ರಂದ್ರೆ ರಾತ್ರಿ 8 ಆದ್ರೆ ಹೆಣ್ಮಕ್ಳು ಊಟ ಮಾಡೋ ಜಡ ಮತ್ತೊಂದು ಸರ್ ಈಗ ಏನಾಗ್ಬಿಟ್ಟೈತಿ ಗೊತ್ತಂದ್ರೆ ಒಬ್ಬ ಕಟ್ಟಿಗೆ ನಾವು ಇತ್ತು ನಮ್ಮ ಊರಾಗ ನಾಲಿಗೆ ಪೈಕಿ ಕಲ್ಲಾಪತ್ತ ಅದು ನಮಗೂ ಗೊತ್ತಾಗಲಿ ಅವರು ಸಂಘದವ್ರ 5,000 ಸಂಘ ಸಂಬಂಧ ಜೀವ ಕೊಟ್ಟಿದನ್ರಿ ಅವ್ರು ಆ ಜೀವ ಪಡಿಬೇಕಾದ್ರೆ ಎಷ್ಟು ಕಷ್ಟ ಐತ್ರಿ 5,000 ಸಂಘದವ್ರ ಸಂಬಂಧ ಜೀವ ಕೊಟ್ರ ಅವ್ನು ಹಂಗ ಈಗ ಅದ್ರ ಮೇಲೆ ನೀವ ಮತ್ತೊಂದೇನ ಈಗ ಈ ಹೆಣ್ಮಕ್ಳಂದ್ರೆ ಈಗ ಹರಿಯಾಗಿಂದ ಬಂದು ಕೂತಾರ ಸರ ಹರಿಯಾಗಿಂದ ಬಂದು ಕೂತ್ರ ಬಿ ಅವ್ನು ಗಂಡ ಏನಂದನ್ರಿ ಪಾಪ ಇಲ್ಲ ನಾವು ತುಂಬ್ತೇವೆ ಬರ್ರಿ ಅಂದ ಒಬ್ರು ಕೊಡ್ತೇವತ್ತ ನಮ್ಮಂತವ್ರು ಹೇಳಿದಾರ ಬಿ ಕೊಟ್ಟಿಲ್ಲ ಅವ್ನು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವ್ನು ದೇನೇ ಹಚ್ಚೋದ್ರ ಕೊಟ್ಟಿಲ್ಲ ಅವ್ ಎಲ್ಲಿ ತುಂಬ ಅವಂಗೂ ತ್ರಾಸ ಐತಲ್ರಿ ಅಂತ ನೋಡ್ಬೇಕಲ್ಲ ಅವ್ರಾದ್ರೆ ಬಿ ಇನ್ನು ತೊಗೊಂಡು ಹೋಗೋತ ಕೂತ್ಕೊಳಕ್ ನಾವು ಬಂದ ನಿಮಗೂ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಹಸೀಲ್ದಾರ್ಗೆ ಫೋನ್ ಮಾಡಿ ನಿಮ್ಮನ್ನೆಲ್ಲ ಕರ್ಸ್ಕೊಂಡು ಈ ರೀತಿ ನಮ್ಮ ಊರಾಗ ನಮಗೆ ಅನ್ಯಾಯ ಆಗೈತಿ ಯಾವ ಸಂಘದವರು ಇನ್ನು ನಮ್ಮ ಊರಿಗೆ ಬಂದ್ರೆ ಕಟ್ಟಿ ಹಾಕ್ತೇವೆ ಒಂದ ಎಲ್ಲರೂ ಕಾಲು ಕಟ್ತೇವೆ ಒಂದ ಇದನ್ನ ಬಿಟ್ರೆ ನಮಗೆ ಇದಾನ ಇಲ್ಲ ನಮ್ಮ ಊರಾಗಿನ ಜೀವ ನಾವು ಉಳಿಸ್ಕೋಬೇಕಾದ್ರೆ ನಾವು ಅದಕ್ಕೂ ಗಟ್ಟಿಯಾಗಿ ನಿಲ್ಬೇಕು ಸರ್ ಮುಗಿದ್ರೆ